ನಿಮ್ಮ ಮೊದಲನೇ ಪ್ರಶ್ನೆ ಕೈಗನ್ನಡಿ. ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ದ್ವಿಗು ಸಮಾಸ, ಆಪ್ಷನ್ ಬಿ ಕರ್ಮಧಾರಯ ಸಮಾಸ, ಆಪ್ಷನ್ ಸಿ ತತ್ಪುರುಷ ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತತ್ಪುರುಷ ಸಮಾಸ. ವಿವರಣೆ: ಕೈಯಿಂದ ಪ್ಲಸ್ ಕನ್ನಡಿ ಇಸ್ ಈಕ್ವಲ್ ಟು ಕೈಗನ್ನಡಿ. ಇಲ್ಲಿ ಉತ್ತರ ಪದವಾದ ಕನ್ನಡಿ ಎಂಬುದರ ಅರ್ಥ ಪ್ರಧಾನವಾಗಿದೆ ಮತ್ತು ಪೂರ್ವಪದವು ತೃತೀಯ ವಿಭಕ್ತಿಯಲ್ಲಿದೆ. ನಿಮ್ಮ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಲೋಪ ಸಂಧಿ ಗೆ ಸರಿಯಾದ ಉದಾಹರಣೆ ಯಾವುದು? ಆಪ್ಷನ್ ಎ ಮಳೆಗಾಲ, ಆಪ್ಷನ್ ಬಿ ಊರೊಳಗು, ಆಪ್ಷನ್ ಸಿ ಗುರುವನ್ನು, ಆಪ್ಷನ್ ಡಿ ದೇವೇಂದ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಊರೊಳಗು. ವಿವರಣೆ: ಊರು ಪ್ಲಸ್ ಒಳಗು ಇಸ್ ಈಕ್ವಲ್ ಟು ಊರೊಳಗು. ಇಲ್ಲಿ ಪೂರ್ವಪದದ ಕೊನೆಯಲ್ಲಿರುವ ಉ ಸ್ವರವು ಸಂಧಿ ಕಾರ್ಯ ನಡೆಯುವಾಗ ಲೋಪವಾಗಿದೆ, ಮಾಯವಾಗಿದೆ. ನಿಮ್ಮ ಮೂರನೇ ಪ್ರಶ್ನೆ ಅಹ್ ಈ ಎರಡು ಅಕ್ಷರಗಳನ್ನು ವ್ಯಾಕರಣದಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಯೋಗವಾಹಗಳು, ಆಪ್ಷನ್ ಬಿ ಅನುನಾಸಿಕಗಳು, ಆಪ್ಷನ್ ಸಿ ಗುಣಾಕ್ಷರಗಳು, ಆಪ್ಷನ್ ಡಿ ದೀರ್ಘಸ್ವರಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಯೋಗವಾಹಗಳು. ವಿವರಣೆ: ಬೇರೆ ಅಕ್ಷರಗಳ ಜೊತೆಗೂಡಿ ಯೋಗ ಸಾಗುವ ವಾಹ ಅಕ್ಷರಗಳೇ ಯೋಗವಾಹಗಳು. ಎಂದರೆ ಅನುಸ್ವಾರ, ಅಹ ಎಂದರೆ ವಿಸರ್ಗ. ನಿಮ್ಮ ನಾಲ್ಕನೇ ಪ್ರಶ್ನೆ ಪುಸ್ತಕವನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಚತುರ್ಥಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿತೀಯ. ವಿವರಣೆ: ಪುಸ್ತಕ ಪ್ಲಸ್ ಅನ್ನು ಇಸ್ ಈಕ್ವಲ್ ಟು ಪುಸ್ತಕವನ್ನು. ಅನ್ನು ಎಂಬುದು ದ್ವಿತೀಯ ವಿಭಕ್ತಿಯ ಪ್ರತ್ಯಯವಾಗಿದೆ, ಇದರ ಕಾರಕಾರ್ಥ ಕರ್ಮ. ನಿಮ್ಮ ಐದನೇ ಪ್ರಶ್ನೆ ಸಿರಿ ಎಂಬ ತದ್ಭವ ಪದದ ತತ್ಸಮ ರೂಪ ಯಾವುದು? ಆಪ್ಷನ್ ಎ ಶ್ರೀ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ಕ್ಷೀರ, ಆಪ್ಷನ್ ಡಿ ಶಿಲಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ. ವಿವರಣೆ: ಸಂಸ್ಕೃತದ ಶ್ರೀ ಎಂಬ ಪದವು ಕನ್ನಡಕ್ಕೆ ಬರುವಾಗ ಸಿರಿ ಎಂದು ತದ್ಭವ ರೂಪವನ್ನು ಪಡೆಯುತ್ತದೆ. ನಿಮ್ಮ ಆರನೇ ಪ್ರಶ್ನೆ ಪೂರ್ವಪದವು ಸಂಖ್ಯಾವಾಚಕದಿಂದ ಕೂಡಿದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿಯಾಗುವ ಸಮಾಸ ಯಾವುದು? ಆಪ್ಷನ್ ಎ ದ್ವಂದ್ವ ಸಮಾಸ, ಆಪ್ಷನ್ ಬಿ ಬಹುಬ್ರೀಹಿ ಸಮಾಸ, ಆಪ್ಷನ್ ಸಿ ದ್ವಿಗು ಸಮಾಸ, ಆಪ್ಷನ್ ಡಿ ಕರ್ಮಧಾರಯ ಸಮಾಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಗು ಸಮಾಸ. ವಿವರಣೆ: ಉದಾಹರಣೆಗೆ 3 ಪ್ಲಸ್ ಲೋಕ ಇಸ್ ಈಕ್ವಲ್ ಟು ಮುಲ್ಲೋಕ. ಇಲ್ಲಿ ಪೂರ್ವಪದ 3 ಎಂಬುದು ಸಂಖ್ಯೆಯಾಗಿದೆ. ನಿಮ್ಮ ಏಳನೇ ಪ್ರಶ್ನೆ ಬಿಳಿಕುದುರೆ ಪದವನ್ನು ವಿಗ್ರಹ ವಾಕ್ಯ ಮಾಡಿದಾಗ ಹೀಗಿರುತ್ತದೆ. ಆಪ್ಷನ್ ಎ ಬಿಳಿದಾದ ಕುದುರೆ, ಆಪ್ಷನ್ ಬಿ ಬಿಳಿಯ ಮತ್ತು ಕುದುರೆ, ಆಪ್ಷನ್ ಸಿ ಕುದುರೆಯ ಬಿಳಿ, ಆಪ್ಷನ್ ಡಿ ಬಿಳಿಗೆ ಕುದುರೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿದಾದ ಕುದುರೆ. ವಿವರಣೆ: ಬಿಳಿದು ಪ್ಲಸ್ ಕುದುರೆ ಇಸ್ ಈಕ್ವಲ್ ಟು ಬಿಳಿಕುದುರೆ. ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದ್ದು ವಿಶೇಷಣ ಮತ್ತು ವಿಶೇಷ್ಯಗಳ ನಡುವೆ ಏರ್ಪಡುವ ಸಮಾಸವಾಗಿದೆ. ನಿಮ್ಮ ಎಂಟನೇ ಪ್ರಶ್ನೆ ಕಣ್ಣು ಪದದ ತೃತೀಯ ವಿಭಕ್ತಿ ರೂಪ ಏನೆಂದಾಗುತ್ತದೆ? ಆಪ್ಷನ್ ಎ ಕಣ್ಣನ್ನು, ಆಪ್ಷನ್ ಬಿ ಕಣ್ಣಿಗೆ, ಆಪ್ಷನ್ ಸಿ ಕಣ್ಣಿನಿಂದ, ಆಪ್ಷನ್ ಡಿ ಕಣ್ಣಿನಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣಿನಿಂದ. ವಿವರಣೆ: ತೃತೀಯ ವಿಭಕ್ತಿಯ ಪ್ರತ್ಯಯ ಇಂದ, ಆದ್ದರಿಂದ ಕಣ್ಣು ಪ್ಲಸ್ ಇಂದ ಈಸ್ ಈಕ್ವಲ್ ಟು ಕಣ್ಣಿನಿಂದ ಕಾರಕಾರ್ಥ ಕರಣ. ನಿಮ್ಮ ಒಂಬತ್ತನೇ ಪ್ರಶ್ನೆ ಎದ್ದು ಎಂಬುದು ಯಾವ ಕ್ರಿಯಾಪದದ ರೂಪಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಕೃದಂತ, ಆಪ್ಷನ್ ಬಿ ತದ್ಧಿತಾಂತ, ಆಪ್ಷನ್ ಸಿ ಧಾತು, ಆಪ್ಷನ್ ಡಿ ಅವ್ಯಯ ಕೃದಂತ ಅವ್ಯಯ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅವ್ಯಯ ಕೃದಂತಾವ್ಯಯ. ವಿವರಣೆ: ಕ್ರಿಯೆಯು ಪೂರ್ಣಗೊಳ್ಳದ ಸ್ಥಿತಿಯನ್ನು ಎದ್ದು, ಬಂದು, ತಿಂದು ತೋರಿಸುವ ಪದಗಳು ಕೃದಂತ ಅವ್ಯಯಗಳಾಗುತ್ತವೆ. ನಿಮ್ಮ 10ನೇ ಪ್ರಶ್ನೆ: ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದು? ಆಪ್ಷನ್ ಎ ಗೆ, ಕೆ, ಕೆ. ಆಪ್ಷನ್ ಬಿ ಅ. ಆಪ್ಷನ್ ಸಿ ಇಂದ. ಆಪ್ಷನ್ ಡಿ ಅಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅ. ವಿವರಣೆ: ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ. ಉದಾಹರಣೆಗೆ, ಮರದ, ಅವನ, ಊರಿನ. ಇದರ ಕಾರಕಾರ್ಥ ಸಂಬಂಧ.